ಮನೆಕಾಡು ಪಂಚಾಯಿತಿ. ನಾನು ನೀರು ಬಿಡಕ್ಕೆ ಹೋಗಿ ಸಾಯಂಕಾಲ ಟೈಮು ದಿಂಡ ಮೇಲೆ ಹತ್ತಬೇಕು. ದಿಂಡ ಮೇಲೆ ಹತ್ತು ಬಿಟ್ಟು ಹೋಗಿ ಡೋರ್ ಬೇಗ ತೆಗಿಬೇಕಾಗಿತ್ತು. ಅಲ್ಲಿ ದಿಂಡ ಹತ್ತೋ ಟೈಮಲ್ಲಿ ಹಿಂದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ನರ ಬುಡದಲ್ಲಿ ಮೆದುಳುವ ನರ ಒಂದು ಓಪನ್ ಆಗಿತ್ತು. ಅದು ಎತ್ಕೊಂಡು ಡೈರೆಕ್ಟ್ ಆಗಿ ಅಷ್ಟೊತ್ತಿಗೆ ಜೈನಲ್ಲಿ ಹೋದ್ರೆ ಜೈನಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಅದರಿಂದ ಡೈರೆಕ್ಟ್ ಇಷ್ಟವರೆಗೆ ಹೋದ್ರೆ ಅಲ್ಲೂ ಅಡ್ಮಿಟ್ ಆಗಿಲ್ಲ, ರೇಷನ್ ಕಾರ್ಡ್ ಇಲ್ಲ. ಅದರಿಂದ ಮತ್ತೆ ಬೇರೆ ಬಂದು ಯಾರೋ ಫ್ರೆಂಡ್ಸ್ ಬಂದ್ಬಿಟ್ಟು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಖಾಸಗಿ ಹಾಸ್ಪಿಟ್ಲಿಗೆ. ಅಲ್ಲಿ ಹೋಗೋಷ್ಟೊತ್ತಿಗೆ 4.5 ಲಕ್ಷ ಆಯ್ತು ಅಲ್ಲಿ ಅದು ಓಪನ್ ಮಾಡಿ ನೋಡೋಷ್ಟೊತ್ತಿಗೆ. ಇನ್ನು ಈಗಲೂ ತಿಂಗಳಿಗೆ ಒಂದ್ಸಾರಿ ಹೋಗ್ಬೇಕು, ತಿಂಗ್ಳಿಗೆ ಒಂದ್ಸಾರಿ ಹೋಗ್ಬೇಕಂದ್ರೆ ಅಲ್ಲಿ 15,000 ಒಂದು ಫಸ್ಟ್ ತಗೊಂಡಾಗ 15,000 ತಗೊಂಡ್ರು. ಈಗ 50,000 ಆಗುತ್ತಂತೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ಅಲ್ಲಿಗೆ. ಆದರೆ ಬೇರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಮುದಿನಾಳ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ರೇಷನ್ ಕಾರ್ಡ್ ಕೇಳ್ತಾರಲ್ಲ. ಮತ್ತೆ ಇದೆಲ್ಲ ಇಲ್ಲಿ ಹೋದ್ರು ಅದೇ ಖರ್ಚು, ಅಲ್ಲಿಗೆ ಹೋದ್ರೆ ಅದೇ ಖರ್ಚು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ರೇಷನ್ ಕಾರ್ಡ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಅಲ್ಲಿ ಹೋಗೋಕ್ಕೆ ರೇಷನ್ ಕಾರ್ಡ್ ಇಲ್ಲ. ಅದರಿಂದ ನನ್ನ ಕೆಲಸ BPL ಕಾರ್ಡ್ ಐತೆ ನಮ್ದು. BPL ಕಾರ್ಡ್ ಇತ್ತು, BPL ಕಾರ್ಡ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ರೈವೇಟ್ಗೆ ಹೋದ್ರು ಅದೇ ಖರ್ಚು, ಗೌರ್ಮೆಂಟ್ಗೆ ಹೋದ್ರು ಅದೇ ಖರ್ಚು. ಈಗ ನಾನು ಅವರದ್ದು ಇವರು ಸಾಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಕಟ್ಟಿದ್ದೀನಿ. ಈಗ ಕೆಲಸನೂ ಬೇಡ ಅನಿಸ್ತದೆ, ಈ ಇದು ಜೀವನನೇ ಬೇಡ ಅನ್ನೋ ಉದ್ದೇಶಕ್ಕೆ ಬಂದ್ಬಿಟ್ಟು ಇದರಿಂದ ಜಾಸ್ತಿ ಸಮಸ್ಯೆ ಉದ್ಭವ ಆಗುತ್ತಾ ಇದೆ. ಬೇರೆಯವ್ರಿಗೂ ಇದೇ ತರ ಆಗುತ್ತದೆ. BPL ಕಾರ್ಡ್ ಒಂದು ಕ್ಯಾನ್ಸಲ್ ಆಗ್ಬಿಟ್ರೆ ಎಲ್ರಿಗೂ ಇದೇ ಸಮಸ್ಯೆ ಆಗುತ್ತೆ. ನಮ್ಮ ಮಕ್ಕಳಿಬ್ರು ಮಕ್ಕಳು, ಅವ್ರನ್ನ ಹಾಸ್ಪಿಟ್ಲ್ ಖರ್ಚು, ಓದೋಸ್ ಖರ್ಚು, ಇವೆಲ್ಲ ಎಲ್ಲಿ ತಗೊಂಬಂದು ಕೊಡೋದು. ವರ್ಷ ಪೂರ್ತಿ ದುಡಿದ್ರೂ 2 ಲಕ್ಷ, 2 ಲಕ್ಷಕ್ಕೆ ಏನು ಬರುತ್ತೆ? ಅದರಿಂದ ಇನ್ನು ಹುಡುಗರು ಓದೋದು ಯಾವಾಗ, ಯಾವ ಥರ ಓದಿಸ್ಬೇಕು, ಅವ್ರನ್ನ ತಗೊಂಬಂದು ಮತ್ತೆ ಕೂಲಿಗೆ ಹಾಕ್ಬೇಕು. 10th ಹುಡುಗ, ನಮ್ಮ ಹೆಸರು ನ್ಯಾತಪ್ಪ ಅಂತ, ಅವಲಹಳ್ಳಿ ಅಂಗ್ರೇಕನಾಡು ಪಂಚಾಯಿತಿ ನಮ್ಮದು. 10th ಹುಡುಗನ ಕರ್ಕೊಂಡು ಕೂಲಿಗೆ ಹಾಕೋದ್ರೆ ಮತ್ತೆ ಅವ್ರನ್ನ ಕೂಲಿ ಕರೆಸ್ತಾರೆ. ನಮ್ಮೂರ ಪಕ್ಕದಲ್ಲೇ ಮುನ್ರಾಜು ಅಂತ ವಾಟರ್ ಮ್ಯಾನ್, ಅವರು ಡೈಲಿ ಡಯಾಲಿಸಿಸ್ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ. 3,000 ರೂಪಾಯಿ ದಿನಕ್ಕೆ ಡಯಾಲಿಸಿಸ್ಗೆ. ಅದು ಗೌರ್ಮೆಂಟಲ್ಲೇ ತಗೊಂತವ್ರು. ಅದರಿಂದ ಗ್ರಾಮ ಪಂಚಾಯಿತಿ ನೌಕರರು, ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಒಬ್ಬ ವಾಟರ್ ಮ್ಯಾನು 24 ಗಂಟೆ ಕೆಲಸ ಮಾಡ್ತಕ್ಕಂಥ ನೌಕರರು, ಸ್ವಚ್ಛತೆಗಾರರು ಸ್ವಚ್ಛತೆ ಕೆಲಸವನ್ನ ಮಾಡಿ ಚರಂಡಿ ಕ್ಲೀನ್ ಅನ್ನ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರು ಇರ್ಬೋದು. ಅಟೆಂಡರು ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಅಲ್ಲಿ ಟೀ ಕಾಫಿ ಕೊಟ್ಕೊಂಡು ಅಲ್ಲಿ ಬೀಗ ತೆಗೆದುಕೊಂಡು ಅಲ್ಲೇ ಇರ್ತಕ್ಕಂಥ ಒಬ್ಬ ಅಟೆಂಡರು. ಒಬ್ಬ ಬಿಲ್ ಕಲೆಕ್ಟ್ರು 24 ಅವರ್ಸ್ ಕೆಲಸ ಮಾಡ್ಬೇಕಾಗುತ್ತೆ ಬಿಲ್ ಕಲೆಕ್ಟರ್. ಯಾಕಂದ್ರೆ ಪಾಪ ಅವರು ಕಲೆಕ್ಷನ್ಗೆ ಹೋಗ್ಬೇಕು, ಈ ತರ ರಿಪೇರಿ ಕೆಲಸಗಳನ್ನ ನೋಡ್ಬೇಕಾಗುತ್ತೆ. ಅದನ್ನೆಲ್ಲಾನು ನೋಡ್ಕೊಂಡು ಆ ಪಂಚಾಯತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಕಂಪ್ಯೂಟರ್ ಆಪರೇಟರ್ನು ಅಷ್ಟೇ, ಅವರು ಕಂಪ್ಯೂಟರ್ ಹತ್ರ ಹೋಗಿ ಕುತ್ಕೊಂಡ್ಬಿಟ್ರೆ ಪಾಪ ಅವ್ರಿಗೆ ಕಣ್ಣುಗಳಿಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅಂತದ್ರಲ್ಲಿ ಈಗ BPL ಕಾರ್ಡ್ ಅನ್ನ ಯಾರೋ RTI ಕಾರ್ಯಕರ್ತ ಒಬ್ರು ಅರ್ಜಿ ಹಾಕೊಂಡಿದ್ದಾರೆ ಅಂತ ಹೇಳಿ ಎಲ್ಲಾ ನೌಕರರದು BPL ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ. ಆ ರದ್ದು ಮಾಡಿರ್ತಕ್ಕಂಥದ್ದನ್ನ ನಾವು ಮತ್ತೆ ಪುನರ ಪಡಿಬೇಕು ಅಂತ ಹೇಳಿ ನಾವೀಗ ಬಂದು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದೀವಿ. ಆ ಮನವಿಗೆ ಅವ್ರು ಸ್ಪಂದಿಸಿ ಅದನ್ನ ನಾನು ಪರಿಶೀಲನೆ ಮಾಡಿ ಮುಂದಿನ ಏನ್ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಮಕೃಷ್ಣ, ರಾಜ್ಯಾಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, ವಾಟರ್ ಮ್ಯಾನ್ ಸಂಘದ ರಾಜ್ಯಾಧ್ಯಕ್ಷರು. ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಇಡೀ ಜಿಲ್ಲಾ ವ್ಯಾಪ್ತಿ ನಮ್ಮ ಎಲ್ಲಾ ವಾಟರ್ ಮ್ಯಾನ್ಗಳು, ಎಲ್ಲಾ ಸ್ವಚ್ಛತೆಗಾರರು, ಎಲ್ಲಾ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್ ಎಲ್ಲಾ ಸೇರಿ ಎಲ್ಲಾ ಕಾರ್ಯವನ್ನ ನೀರು ಸಹ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಕ್ಕೆ ಇಳಿಯೋದಕ್ಕೆ ನಾವೆಲ್ಲಾ ತಯಾರು ಮಾಡ್ಕೊಂಡಿದೀವಿ. ಯಾಕಂದ್ರೆ ಒಬ್ಬ ನೌಕರನಿಗೆ ನೈಟ್ ಅಲ್ಲಿ ನೀರ್ ಬಿಡಕ್ ಹೋಗ್ತಾನೆ, ಅಂತ ಸಂದರ್ಭದಲ್ಲಿ ಹಾವುಗಳು ಕಚ್ಚಿರ್ತಕ್ಕಂಥ ಸಂದರ್ಭ ಇದೆ, ಕರೆಂಟ್ ಇಟ್ಕೊಂಡಿರ್ತಕ್ಕಂಥ ದಿನಗಳು ಇದೆ. ಅಂತವ್ರಿಗೆ ಹಾಸ್ಪಿಟ್ಲ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಕೇಳೋದು BPL ಕಾರ್ಡು.
ನಾವ್ ಎಲ್ಲಿ ನೌಕರರು ಎಲ್ಲಿ ಹೋಗ್ತೀವಿ, ಯಾವುದೇ ಖಾಸಗಿ ಹಾಸ್ಪಿಟಲ್ಗೆ ಹೋಗಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಸಂದರ್ಭದಲ್ಲೂ ಸಹ BPL ಕಾರ್ಡ್ ಅನ್ನು ಕೇಳ್ತಾರೆ. ಈಗ ನಮ್ಮ ಸ್ನೇಹಿತರಿಗೊಬ್ರು ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಾಗ ಬೆಂಗಳೂರಿಗೆ ಎತ್ಕೊಂಡು ಹೋದಾಗ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಆಗಿತ್ತು. BPL ಕಾರ್ಡ್ ಇದ್ದಿದ್ದಕ್ಕೆ 28,000 ರೂಪಾಯಿ ಕಟ್ಸ್ಕೊಂಡು ಮತ್ತೆ ಅವ್ರು ರಿಟರ್ನ್ ಕಳ್ಸಿದ್ದಾರೆ. ಇಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ಎಲ್ಲಿಂದ ತರೋದು ಅವರು? ಯಾವ ಕಡೆಯಿಂದ ತರೋದು? ಬೇರೆ ಸಂಪಾದನೆಗಳಿರಲ್ಲ. ಒಬ್ಬ ವಾಟರ್ ಮ್ಯಾನ್ಗೆ ಬೇರೆ ಸಂಪಾದನೆ ಏನಿರುತ್ತೆ? ನೀರ್ ಬಿಡ್ತಾನೆ, ಪಂಚಾಯತಿಯಲ್ಲಿ ಬರ್ತಕ್ಕಂತ ಸಂಬಳವನ್ನು ತೆಗೆದುಕೊಳ್ತಾನೆ. ಹಾಗಾಗಿ ಈಗ ಯಾರೋ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತರು ಅಂತೇಳಿ ತ್ಯಾಗರಾಜು ಅಂತೇಳಿ ಕೊಳವಳ್ಳಿಯವರು RTI ಕಾರ್ಯಕರ್ತರು ಹಾಕೊಂಡಿದ್ದಾರೆ. ಅದರಿಂದ ಇಡೀ ನಮ್ಮ ತಾಲೂಕು ಜಿಲ್ಲಾ ವ್ಯಾಪ್ತಿ ರದ್ದಾಗಿದೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಆಗಿದೆ. ಆದ್ರಿಂದ ಇವತ್ತು ನಾವೆಲ್ಲರೂ ಎಲ್ಲಾ ನೌಕರರು ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಮುಂದೆ ನಾವ್ ಏನ್ ಮಾಡಬೇಕು ಅಂತೇಳಿ ಅದನ್ನ ನಾವು ತೀರ್ಮಾನ ಮಾಡಿ ಮುಂದಿನ ಹೋರಾಟವನ್ನ ರೂಪಿಸ್ಕೊಳ್ತೀವಿ. ಪಂಚಾಯತಿ ನಾವೊಬ್ಬ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಮೊದಲಿಗೆ ನಾವು 4 ಗಂಟೆಯಿಂದ ಎದ್ದು ನೀರು ಪೂರೈಸೋದು ಸಮೇತವಾಗಿ ಊರಿನ ಗ್ರಾಮಸ್ಥರಿಗೆ ನೀರು ಸರಬರಾಜು ಮಾಡೋಕ್ಕಾಗಲ್ಲ ಈ ಕರೆಂಟ್ಗಳ ಅಭಾವದಿಂದ. ನಾವು ಒಂದು ದಿನ ನೀರು ನಿಲ್ಸಿದ್ರೆ ಎಷ್ಟು ಪಬ್ಲಿಕ್ ತೊಂದರೆ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಸಮೇತವಾಗಿ ನಮ್ಮ ಪರವಾಗಿ ಎಲ್ಲರೂ ಧ್ವನಿ ಎತ್ತಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು, ಊರಲ್ಲಿ ಗ್ರಾಮಸ್ಥರು, ಎಲ್ಲ ಅಫ್ಸಿಯಲ್ಲು, ಎಲ್ಲ ಪಂಚಾಯತಿ ಕಡೆಯಿಂದ ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕೆಲಸ ಮಾಡಕ್ಕಾಗುತ್ತೆ. ಇಲ್ಲಾಂತ ನಾವು ಪ್ರಾಣದ ಮೇಲೆ ಆಸೆ ಬಿಟ್ಟು ನಾವು ಕೆಲಸ ಮಾಡುವಂತ ಅಂತ ಕಾರ್ಯಗಳಿದಾವೆ. ಒಂದು ಓವರ್ ಟ್ಯಾಂಕ್ ಹತ್ತಬೇಕಾಗಿದ್ರೆ ಅಂತಿಂತವ್ರು ಓವರ್ ಟ್ಯಾಂಕ್ ಹತ್ತಿ ನಾವು ಕ್ಲೀನ್ ಮಾಡಕ್ ಆಗಲ್ಲ. ನಾವು ಕ್ಲೀನ್ ಮಾಡಕ್ ಹೋಗ್ಬೇಕಾದ್ರೆ ಎಷ್ಟು ಧೈರ್ಯ ಇರ್ಬೇಕು, ಎಷ್ಟು ಸಾಹಸ ಮಾಡಿ ಹತ್ತಬೇಕು. ಮ್ಯಾಕ್ಸಿಮಮ್ 150-200 ಅಡಿ ನಾವು ಓವರ್ ಟ್ಯಾಂಕ್ ಮೇಲೆ ಹತ್ತಬೇಕು. ಅಲ್ಲತ್ತಿ ಸ್ವಚ್ಛತೆ ಮಾಡಿ ಕೆಳಗಡೆ ಇಳಿಬೇಕಾದ್ರೆ ಅವ್ರ ಜನ್ಮ ಸಾಕಾಗುತ್ತೆ. ಇವ್ರು ಅಟ್ಲೀಸ್ಟ್ ಇವತ್ತು 1,20,000 ಸಾಕು ನಿಮಗೆ ಅಂತೇಳಿ ನಮ್ ರೇಷನ್ ಕಾರ್ಡ್ ಕಡ್ತ ಮಾಡಿರೋದು ಇದು ಒಳ್ಳೇದಲ್ಲ. ಅವ್ರು ಒಳ್ಳೇದು ಯಾವ ಕಾರಣಕ್ಕೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಸರ್ಕಾರ ಸ್ಪಂದನೆ ಮಾಡಿ ಇದು ಮಾನದಂಡನ ನಾವು ಫಿಕ್ಸ್ ಆಗಿರೋದು 25 ವರ್ಷಕ್ಕೆ ಹಿಂದೆ ಮಾನದಂಡ ಫಿಕ್ಸ್ ಆಗಿರೋದು. ಏನೋ ನಮಗೆ 1,20,000 ನಿಗದಿ ಮಾಡಿದೈತೆ, ಇದ್ರ ಪ್ರಕಾರವಾಗಿ ನೀವು ರೇಷನ್ ಕಾರ್ಡ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅವತ್ತಿನ ದಿವಸದಲ್ಲಿ ಅವತ್ತಿನ ದಿವಸದಲ್ಲಿ ಕೂಲಿ ಕೊಡ್ತಾ ಇದ್ದು ಕೂಲಿನೇ ಬೇರೆ. ಅವತ್ತು 1 kg ಅಕ್ಕಿ ಬಂದು 3 ರೂಪಾಯಿ 4 ರೂಪಾಯಿ ಅಕ್ಕಿ ಇತ್ತು. ಇವತ್ತಿನ ದಿವಸ 40 50 ರೂಪಾಯಿ ಅಕ್ಕಿ ಐತೆ. ಇವತ್ತಿನ ದಿವಸದಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 30,000-40,000 ಸ್ಯಾಲ್ರಿ ಬೇಕು. ಈಗ ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಿ 30,000-40,000 ಸ್ಯಾಲ್ರಿ ಕೊಟ್ಟು ರೇಷನ್ ಕಾರ್ಡ್ ನಮ್ದು ಕಿತ್ತಾಕಿದ್ರು ನಾವ್ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ರೆ, ಇವತ್ ದಿವಸದಲ್ಲಿ ನಮ್ಗೆ ಕೊಡ್ತಾರ ಬರೀ 16,000 ಮಕ್ಕಳು ನಾವು ಓದಿಸ್ಬೇಕಾದ್ರೆ ಎಷ್ಟು 50,000 ಡೊನೇಷನ್ ಕಟ್ಬೇಕು. ಮನೆ ಬಾಡಿಗೆ ಕಟ್ಬೇಕಾದ್ರೆ 50,000 ವರ್ಷಕ್ಕೆ ಬಾಡಿಗೆ ಆಗುತ್ತೆ. ನಾವು ಜೀವನ ಮಾಡೋದು ಹೆಂಗ್ ಸ್ವಾಮಿ? ಎಲ್ಲಾರು ದಯವಿಟ್ಟು ಇದ್ರ ಬಗ್ಗೆ ಅನುಕಂಪ ತಗೊಂಡು ಎಲ್ಲಾರು ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಡ್ಬೇಕು. ರೇಷನ್ ಕಾರ್ಡ್ ನಮ್ಗೆ ಯಥಾಸ್ಥಿತಿಯಾಗಿ ನಮ್ BPL ಕಾರ್ಡ್ ಕೊಡ್ಬೇಕಂಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ. ಎಲ್ಲಾರು ನಮ್ಗೆ ಸಹಕರಿಸಿ ಮಾಡ್ಬೇಕು ಅದಕ್ಕೆ ಇಂತೇಳಿ. ಇಲ್ಲ ನಮ್ಗೆ ಈ ತರ ನೀವೇನೋ ನಾವು ಸಹಕರಿಸಿ ನಮ್ಗೆ ಅನುಕೂಲ ಮಾಡ್ಕೊಟ್ಟು ರೇಷನ್ ಕಾರ್ಡ್ ಉಳಿಸಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವೆಲ್ಲಾ ಕೆಲ್ಸಗಳು ಬಿಟ್ಟು ನಾವೆಲ್ಲಾ ಕೆಲ್ಸಕ್ಕೆ ಬಿಡಕ್ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ಮಾತ್ರ ನಾವು ಕಡ್ಡಾಯವಾಗಿ ಬೇಕೇ ಬೇಕು ರೇಷನ್ ಕಾರ್ಡ್ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು BS ವೆಂಕಟೇಶ್ ಅಂತ. ನೋಡಿ, ಅದೇ ಸ್ಥಿತಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಿರೋಂತ ಇಂತ ಅಂಗವಿಕಲರು ಇದ್ದಾರೆ, ಕೈಲಾದರಿತ ಇದ್ದಾರೆ. ತುಂಬಾ ನಮ್ಮ ಸ್ಯಾಲ್ರಿ ಬಿಟ್ರೆ ಬೇರೆ ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ನಮ್ ಜಲ್ಗಾರರು ಇದ್ದಾರೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಮಹಿಳಾ ಜಲ್ಗಾರರು ಇದ್ದಾರೆ. ಮಹಿಳಾ ಜಲ್ಗಾರ ಸಮೇತವಾಗಿ ಅವ್ರ ಸಂಸಾರ ನಡೆಸ್ಬೇಕಾದ್ರೆ ಬರೀ 1,20,000 ಜೀವನ ಮಾಡಕ್ ಆಗುತ್ತೆ ಸ್ವಾಮಿ? ಆಗ್ತಾ ಇಲ್ಲ. ಈಗ ಇನ್ನ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈಗ 30,000-40,000 ಸ್ಯಾಲ್ರಿ ತಗೊಂಡು ಅಂತವ್ರಿಗೆ ESI ಕೊಡ್ತಾ ಇದಾರೆ, PF ಕೊಡ್ತಾ ಇದಾರೆ, ಎಲ್ಲಾ ತರ ಫೆಸಿಲಿಟಿ ಕೊಡ್ತಾ ಇದಾರೆ. ಅಂತವ್ರಿಗೆ ಇವತ್ತು ರೇಷನ್ ಕಾರ್ಡ್ ಐತೆ. ನಮ್ಮ ಜಲ್ಗಾರ್ ಬರೀ 16,000 ಸ್ಯಾಲ್ರಿ ತಗೊಂತ ಮೇಲೆ ನೀವು ಕಂಡಿಟ್ಟು ಅನ್ಯಾಯ ಮಾಡ್ತಾ ಇದಾರಲ್ಲ, ಇದು ನ್ಯಾಯನ ಸ್ವಾಮಿ ನಿಮ್ಗೆ? ಇದು ದಯವಿಟ್ಟು ಎಲ್ಲಾರು ನೋಡ್ಬೇಕು, ಎಲ್ಲಾರು ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ರೆ ನಮ್ಮ ಜಲ್ಗಾರ ಬಗ್ಗೆ ಎಲ್ಲಾರು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ನಮ್ ಜಲ್ಗಾರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನೀವೇನ ನ್ಯಾಯ ದೊರಕಿಸ್ಕೊಡಿಲ್ಲ ಅಂತಂದಾಗ ನಾವು ಘೋರವಾಗಿ DC ಆಫೀಸ್ ಮುಂದೆ ಬಂದು ಎಲ್ಲಾ ಡಿಸ್ಟಿಕ್ ಅಲ್ಲಿ ಎಲ್ಲ ಸ್ಟೇಟ್ ಅಲ್ಲಿ ಸಮೇತವಾಗಿ ಎಲ್ಲಾರು ನಾವು ನೀರು ಬಿಡ್ದಿರ ನಾವ್ ಇಲ್ಲಿ ಸ್ಟ್ರೈಕ್ ಮಾಡಕ್ಕೆ ನಿಶ್ಚಯ ಮಾಡ್ಕೊಂಡಿರ್ತೇವೆ. ದಯವಿಟ್ಟು ಎಲ್ಲಾರು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ.